ಅತ್ಯವ್ವ ಚಂದನವ್ರ ತವ ನಿಮಿಷ ಕೆಲಸ ಅದೇ ಆಮೇಲೆ ನಿಮಗೆ ಫೋನ್ ಮಾಡ್ತೀನಿ. ಏನ ನಾವು ಗಂಡ ಹೆಂಡತಿ ಚಂದಾಗಿರ್ಬೇಕು ಅಂದ್ರೆ ಪರಪುರುಷನ ಜೊತೆ ಮಾತಾಡಂಗಿಲ್ವಾ? ಆದ್ರೆ ಅತ್ಯವ್ವ ಚಂದನವ್ರ ತವ ಒಂದು ಕೆಲಸ ಆಗದದೆ. ಆಯ್ತು ಕೊಡಿ, ನೀವು ಪಾಪ ಮಾಡ್ಕೋಬೇಡಿ, ಅದನ್ನ ದನ ಕಾಯೋರ್ಗೆ ಹೇಳ್ತೀನಿ. ಕ್ಷಮಿಸ್ಬಿಡಿ ಅತ್ಯವ್ವ. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು, ಇಲ್ಲಾಂದ್ರೆ ಚಂದನವ್ರು ಬಂದು ಪುಟ್ಮಲ್ಲಿಯವ್ರಿ ಚಂದಾಗಿದ್ದೀರಿ ಅಂತೆಲ್ಲ ಮಾತಾಡ್ತಾರೆ. ಹಾಯ್, ಏನಿವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ? ಈ ನಗುನೇ ನೋಡಿ ನಿಮ್ಮ ಅಂದನ ಹೆಚ್ಚೋದು. ನೀವು ಇಷ್ಟೊಂದು ಖುಷಿಯಾಗಿರೋದು ನೋಡಿದ್ರೆ ನಿಮ್ಮ ಮನಸ್ಸಲ್ಲಿ ಏನೋ ಇಟ್ಕೊಂಡಿದ್ದೀರಾ ಅನ್ನಿಸ್ತಿದೆ. ಅದೇನು ಅಂತ ನನ್ನ ಹತ್ರ ಹೇಳ್ಕೊಳ್ಳಿ ಪುಟ್ಮಲ್ಲಿ ಅವರೇ. ಪುಟ್ಮಲ್ಲಿ ಅವರೇ, ನಾನೇನಾದರೂ ತಪ್ಪು ಮಾಡಿದರೆ ಅದೇನು ತಪ್ಪು ಅಂತ ಹೇಳಿ ತಿದ್ಕೋತೀನಿ. ಅದು ಬಿಟ್ಟು ನೀವು ಈ ರೀತಿ ಇದ್ರೆ ಹೇಗೆ? ಪುಟ್ಮಲ್ಲಿ ಅವರೇ, ನನ್ನ ನೋಡಿದ ಕೂಡಲೇ ಪಟಪಟ ಅಂತ ಮಾತಾಡ್ತಿದ್ರಿ. ಇವತ್ತು ನೋಡಿದ್ರೆ ಸೈಲೆಂಟ್ ಆಗಿಬಿಟ್ಟಿದ್ದೀರಾ. ಪ್ಲೀಸ್ ಮಾತಾಡಿ 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 ಪಾಪು. ಸಾರಿ ಪುಟ್ಮಲ್ಲಿ ಅವರೇ, ಗೌಡ್ರು ಕಲ್ಲು ನೋಡಿದ್ರೆ ಪುಟ್ಮಲ್ಲಿ ಅವ್ರು ನನ್ನವ್ರು ಆಗ್ತಾರೆ ಅಂತ ಬಾಬಾ ಹೇಳಿದ್ರಲ್ಲ, ಇಲ್ಲಿ ನೋಡಿದ್ರೆ ಇವರೇ ಕಲ್ಲಾಗ್ಬಿಟ್ಟಿದ್ದಾರೆ. ಮೊದಲು ಬಾಬನ ಹತ್ರ ಹೋಗಿ ಬರ್ಬೇಕು. ಆಂಟಿ, ಸ್ವಲ್ಪ ಮಧುರಕ್ಕ ಇದ್ರೆ ಕರಿತೀರಾ? ನಾನು ನಿನ್ನ ಕಣ್ಣಿಗೆ ಆಂಟಿ ತರ ಕಾಣಿಸ್ತಿದ್ದೀನ? ಸಾರಿ ಕಣಕೋ, ಈ ವೇಷದಲ್ಲಿ ನಿಮ್ಮನ್ನು ನಾನು ಯಾವತ್ತೂ ನೋಡಿರ್ಲಿವಲ್ಲ, ಅದಕ್ಕೆ ಗುರ್ತು ಸಿಗ್ಲಿಲ್ಲ. ಈ ಡ್ರಾಮಾ ಡೈಲಾಗ್ ಎಲ್ಲ ಬೇಡ. ಇನ್ನೊಂದ್ಸಲ ನನ್ನನ್ನೇನಾದ್ರೂ ಆಂಟಿ ಅಂತ ಕರೆದ್ರೆ ತರಕಾರಿ ಗಾಡಿನ ನಿನ್ ಮೇಲೆ ಹತ್ತಿಸ್ಬಿಡ್ತೀನಿ. ಹಾ ಸರಿ ಬಿಡಿ, ನಾನು ನಿನಗೆ ಯಾಕೆ ಬರೋಕೆ ಹೇಳಿದ್ರೆ ಹೇಳಿ. ಇಲ್ಲಿ ನೋಡು, ನಿನ್ನೆ ರಾತ್ರಿ ಜಾನಿಗೆ ಎಂತ ತರಕಾರಿ ಕೊಟ್ಟಿದ್ಯಾ ಅಂತ. ನಾನು ಕೊಟ್ಟಾಗ ಫ್ರೆಶ್ ಆಗೇ ಇತ್ತಲ್ಲ. ಏನಿನ್ ಮಾತಿನ ಅರ್ಥ? ನಾವೇ ಇದನ್ನ ಹಾಳು ಮಾಡಿದೀವಿ ಅಂತನಾ? ಸುಮ್ನೆ ಮಾತ್ ಬೇಡ, ಇದನ್ನ ತಗೊಂಡು ದುಡ್ಡು ಇಟ್ಬಿಟ್ಟು ಹೋಗು. ಇನ್ನೊಂದ್ಸಲ ಹೀಗೇನಾದ್ರೂ ಮಾಡಿದ್ರೆ ಈ ಏರಿಯಾದಲ್ಲಿ ತರಕಾರಿ ಮಾರಕ್ಕೆ ನಿನ್ಗೆ ಕೈಯೇ ಇರಬಾರ್ದು, ಹಾಗೆ ಮಾಡ್ಬಿಡ್ತೀನಿ. ತಗೊಳ್ಳಿ. ಮಧುರವ್ರು ಎಷ್ಟು ಪಸಂದ ಕಾಣಿಸ್ತವ್ರೆ. ಇವ್ರ ಅಂದನ ನೋಡಕ್ಕ ನಾಲ್ಕು ಕಣ್ಣು ಸಾಲದು. ತರೆಗಿಲ್ಲದ ಅಪ್ಸರೆ. ಈ ಅಪ್ಸರೆ ನನ್ನನ್ನು ಯಾವಾಗ ಒಪ್ಕೋತಾರ ನೋಡ. ಲೇ ಮುಟ್ಟಾಳ, ಮತ್ತೆ ಯಾಕೋ ಬಂದೆ? ನಿನ್ ಮುಖ ತೋರಿಸ್ಬೇಡ ಅಂತ ಹೇಳಿರ್ಲಿಲ್ವಾ? ಮರ್ಯಾದೆಯಾಗಿ ಇಲ್ಲಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ಸಿಲಿಂಡರ್ ತಂದು ನಿನ್ ತಲೆ ಮೇಲೆ ಹಾಕ್ಬಿಡ್ತೀನಿ. ಇಲ್ಲಿಂದ ಇದೇನಪ್ಪ ಇದು? ನಾನು ಬಂದೇಟ್ಗಲ್ಲಿ ಪ್ರೀತಿಯ ಸ್ವಾಗತ ಬಯಸ್ತಾರೆ ಅನ್ಕೊಂಡ್ರೆ ಮುಕ್ಕು ಕುಗಿತಾವ್ರೆ. ಯಾಕೋ ನಾನು ಕಲ್ಲು ಹೊಡೆದದು ವರ್ಕೌಟ್ ಆಗಿಲ್ಲ ಅನ್ನಿಸ್ತದೆ. ಈಗಲೇ ಹೋಗಿ ಬಾಬಾ ಅವ್ರನ್ನ ಭೇಟಿ ಮಾಡಬೇಕು. ನೀನು ರಾಖಿ ರೈತಾನೆ? ಐ ಲೈಕ್ ಇಟ್. ನಾನು ಮುಸುಕು ಹಾಕಿಕೊಂಡು ಬಂದರು ನನ್ನ ಗುರುತು ಹೇಗಿದ್ರಿ ಜಾಣಿ ಬಾಯಿ? ನೀನು ಉಸಿರಾಡಿದ್ರೆ ಸಾಕು ಕಣೋ, ಪ್ರತಿ ಉಸಿರಲ್ಲೂ ಐ ಲೈಕ್ ಇಟ್ ಅನ್ನೋ ಶಬ್ದನೇ ಕೇಳಿಸುತ್ತೆ. ಹೌದು, ನೀವೆಂತಕ್ಕೆ ಬಂದದ್ದು? ನಿನ್ನೆ ಬಂದು ಹೋದದ್ದು ವರ್ಕೌಟ್ ಆಗ್ಲಿಲ್ವಾ? ಅದೆಲ್ಲ ನಿನಗೆ ಯಾಕಲೇ? ನೀನು ಯಾಕೆ ಬಂದೆ ಅದನ್ನ ಹೇಳು. ಅದೆಲ್ಲ ನಿನಗೆ ಯಾಕಲೇ? ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?